ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಲಾಸ್ಟ್ ಟೈಮ್ ನಾನು ಕಾಶ್ಮೀರ ಹೋದಾಗ ಕೆಲವೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ, ಬಟ್ ಲಾಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದಿಲ್ಲ. ಸೊ ಈ ಸಾರಿ ಅದನ್ನು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೀನಿ. ಸೊ ಎಲ್ಲಿ ಸ್ಕಿಪ್ ಮಾಡಿದಂಗೆ ವಿಡಿಯೋ ನೋಡ್ರಿ. ಬೆಳಗ್ಗೆ ನಾನು ವಿಡಿಯೋ ತೊಗೋತಾ ಇದ್ದೆ ಹೊರಗಡೆದು. ನೀವು ನೋಡ್ಬೋದು ಯಾವ ಥರ ಸೀನ್ರಿ ಕಾಣಿಸ್ತದೆ ಅಂಥೇಳಿ. ನೀವೆಲ್ಲ ಅನ್ಕೋಬೋದು, ಓ ಆರಾಮಾಗೈತೆ, ಯಾವುದೂ ಚಳಿ ಇರೋಂಗಿಲ್ಲ ಅಂಥೇಳಿ. ಆದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತಿಲ್ಲ ಹೊರಗಡೆ ಮಾತ್ರ. ಒಳಗಡೆ ರೂಮ್ ಒಳಗೆ ಹೀಟ್ರ್ ಅಂಥೇಳಿ ಇಟ್ಟಿರ್ತಾರೆ ಅವರು, ಅದಕ್ಕೋಸ್ಕರ ಇಲ್ಲೇನು ಜಾಸ್ತಿ ಚಳಿ ಆಗಂಗಿಲ್ಲ. ಹೊರಗಡೆ ಎಲ್ಲ ನೋಡ್ಬೋದು, ವ್ಯೂ ಸಖತ್ತಾಗಿ ಕಾಣಿಸ್ತದೆ ಅಂಥೇಳಿ. ಅದೇನು ರೆಸ್ಟೋರೆಂಟ್ ಐತಲ್ಲ, ಅಲ್ಲಿಂದ ನಮಗೆ ಫುಡ್ಡೆಲ್ಲ ಬರೋದು. ಸೊ ಇದ್ರೊಳಗೆ ಬ್ರೇಕ್ಫಾಸ್ಟ್ ಒಂದೇ ನಮ್ಗೆ ಇನ್ಕ್ಲೂಡಿಂಗ್ ಆಗಿರ್ತೈತಿ, ನಾವೇನು ರೂಮಿಗೆ ಅಂತೇಳಿ ಪೇ ಮಾಡಿರ್ತೀವಲ್ಲ. ಬಟ್ ಲಂಚ್ ಡಿನ್ನರ್ ಎಲ್ಲ ನಾವೇ ಪೇ ಮಾಡಿ ತೊಗೋಬೇಕು, ನಮ್ಗೇನು ಬೇಕೋ ಅದು. ಅವರು ಆ್ಯಕ್ಚುಲಿ ರೆಸ್ಟೋರೆಂಟ್ನವ್ರು ನಮ್ಗೆ ಫೋನ್ ಮಾಡ್ತಾರೆ ರೂಮಿಗೆ, ಬರ್ರಿ ನಿಮ್ಮದು ಟಿಫನ್ ರೆಡಿ ಆಗೈತಿ, ಮಾಡ್ಕೊಂಡು ಹೋಗ್ಬರ್ರಿ ಅಂಥೇಳಿ. ಸೊ ನಾವು ಎಷ್ಟು 9:30 ಆಗಿರ್ಬೋದು ಮೋಸ್ಟ್ಲಿ. ನಾವು ಬಂದ್ವಿ, ನಾನು ನಮ್ಮ ಮನೆಯವರು ಬಂದ್ವಿ. ನೋಡ್ರಿ ಇಲ್ಲಿ ಭಾಳ ವೆರೈಟಿ ಇಟ್ಟಿದ್ರು, ಆದರೆ ಫುಡ್ಡು ಸಖತ್ತಾಗಿದ್ದು. ನಮಗೆ ಮಾತ್ರ ಅವಲಕ್ಕಿ ಇತ್ತು, ಪೂರಿ ಇತ್ತು, ಚೋಲೆ ಭಟೂರೆ ಇತ್ತು, ಫ್ರೂಟ್ಸ್ ಇತ್ತು, ಓಟ್ಸ್ ಇತ್ತು, ಮತ್ತು ಭಾಳ ವೆರೈಟೀಸ್ ಇತ್ತು. ಇಲ್ಲಿ ಒಂದು ಕನಿಷ್ಠ ಒಂದು 8-10 ಇರ್ಬೋದು. ಏನು ಬೇಕೆಲ್ಲ ತಿನ್ಬೋದು. ಎಲ್ಲ ನಾವು ಹೋಟೆಲ್ಗೆ ಅಮೌಂಟ್ ಕೊಟ್ಟಿರ್ತೀವಲ್ಲ, ಅದರೊಳಗೆ ಇನ್ಕ್ಲೂಡಿಂಗ್ ಆಗ್ತೈತಿ. ಬ್ರೇಕ್ಫಾಸ್ಟ್ ಒಂದೇ ಡಿನ್ನರ್. ನಮ್ಮ ಪ್ರಿಯಾ ಅಂತ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿಬಿಟ್ಟಿದ್ಲು. ಬಟ್ ಅವಳಿಗೆ ಅಷ್ಟೊಂದೇನು ಬಟ್ಟೆಗಳೆಲ್ಲ ಹಾಕ್ಕೊಂಡು ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಪಾಪ. ಚಳಿ ಹೆವಿ ಇರೋದಕ್ಕೆ ಪಾಪ ಅವಳು ಕೆಲವೊಂದು ಮಾತ್ರ ಬಟ್ಟೆಗಳನ್ನ ಹಾಕ್ಕೊಂಡು ಫೋಟೋದೆಲ್ಲ ತೆಗೆಸ್ಕೊಂಡು. ಸೊ ಸೋನ್ಮಾರ್ಗಿಂದ ನಾವು ಹೋಗಿದ್ದು ನೆಕ್ಸ್ಟ್ ಶ್ರೀನಗರ ಹತ್ರ. ಶ್ರೀನಗರ ಒಳಗೆ ಆಶ್ರಮ ಒಳಗಿದ್ದು ನೆಕ್ಸ್ಟ್ ನಾವು ಗುಲ್ಮಾರ್ಗ್ ಹೋಗೋಣ ಅನ್ನೋ ಪ್ಲ್ಯಾನ್ ನಮ್ಮದಿತ್ತು. ಹಾಗೆ ಶ್ರೀನಗರ ಒಳಗಿರೋ ದಲ್ ಲೇಕ್ ಹತ್ರ ನಾವು ಸ್ವಲ್ಪ ಶಿಕಾರ ರೈಡೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ವಿ. ಬಟ್ ಹೋದ್ಮೇಲಂತೂ ನೋಡ್ತೀವಿ ಸಿಕ್ಕಾಪಟ್ಟೆ ಚಳಿ ಇತ್ತು. ನೀವು ಮುಂದೆ ವಿಡಿಯೋದೊಳಗೆ ನೋಡ್ಬೋದು, ನಾವು ಮಾತಾಡೋಕೆ ಕೂಡ ಆಗ್ತಾಯಿಲ್ಲ, ಹೆವಿ ಕೋಲ್ಡ್ ಇತ್ತಲ್ಲೇ. ಬಟ್ ಅಂಥದ್ರಲ್ಲೇ ನಾವೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಕಾಶ್ಮೀರಿ ಡ್ರೆಸ್ ಹಾಕ್ಕೊಂಡು. ನನಗೊಂದು ಆಸೆ ಇತ್ತು, ನಮ್ಮ ಪ್ರಿಯಾಗಾಗಲಿ ನಾನಾಗಲಿ ಆ ಥರ ಒಂದು ಡ್ರೆಸ್ ಹಾಕ್ಕೊಂಡು ನಾವು ಫೋಟೋ ತೆಗೆಸ್ಕೋಬೇಕು ಅಂಥೇಳಿ. ಅದಕ್ಕಂತ ನಾವು ಜಲ್ದಿನೇ ಎಷ್ಟಾಗುತ್ತೋ ಅಷ್ಟು ಅಲ್ಲಿಂದ ಜಲ್ದಿನೇ ಹೋಗ್ಬಿಟ್ಟಿವಿ. ಪೂರ ಲಾಂಗ್ ಬಿಡಬೇಕು ಭಾಳ ಇಷ್ಟ. ಶಿಕಾರ ರೈಡ್ ಇತ್ತು. So guys, we are in the Kashmir. ಶಿಕಾರ ರೈಡಿಗೆ ಬಂದಿದ್ದೀವಿ ಇವತ್ತು. ಇವಾಗ ನಾವು ಕಾಶ್ಮೀರಿ ಡ್ರೆಸ್ ಹಾಕ್ಕೊಂಡು ಫೋಟೋಶೂಟ್ ಮಾಡ್ಕೋಬೇಕು. ಚಳಿ ಮಾತ್ರ ಸಿಕ್ಕಾಪಟ್ಟೆ ಐತಿ, ಮಾತಾಡೋಕೆ ಆಗ್ತಿಲ್ಲ. ಫುಲ್ ಫಿಲ್ಟರ್ ವಾಟರ್ ಇದು ಎಲ್ಲ. ಇಲ್ಲಿ ಎಲ್ಲ ಗಲೀಜೆಲ್ಲ ಇಲ್ಲೇ ಬರ್ತಂತ ಕೇಳಿ ಡ್ರೆಸ್ ಹಾಕೊಂಡು ಫೋಟೋ ತೆಗ್ಸ್ಕೋಬೇಕು ಇವಾಗ ಈ ಚಳಿ ಒಳಗೆ ಕೂಡ. ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ನೆಕ್ಸ್ಟ್ ಡೇ ಗುಲ್ಮಾರ್ಗ್ ಹೋಗಿದ್ವಿ. ಬಟ್ ಗುಲ್ಮಾರ್ಗ್ ಒಳಗೆ ನಮ್ಗೆ ಯಾವುದೇ ಥರದ್ದು ಸ್ನೋ ರೈಡ್ ಅಥವಾ ಯಾವುದೂ ನಮ್ಗೆ ಆ್ಯಕ್ಟಿವಿಟಿ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾವು ಬೇಜಾರು ಮಾಡ್ಕೊಂಡು ಏನು ಮಾಡಿದ್ವಿ, ಬೇಡ ನಾವು ನೆಕ್ಸ್ಟ್ ಎಲ್ಲಿಗೂ ಹೋಗೋದು ಬೇಡ, ನಾವು ಮತ್ತೆ ಸೋನ್ಮಾರ್ಗಕ್ಕೆ ಹೋಗೋಣ, ಅಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಕ್ಕಳ ಕಡೆಯಿಂದ ಮಾಡ್ಸೋಣ ಅಂತ ನಾವೇನು ಮಾಡಿದ್ವಿ. ಮತ್ತು ನಾವು ರಿಟರ್ನ್ ಸೋನ್ಮಾರ್ಗಕ್ಕೆ ಹೋದ್ವಿ. ಅದೇ ರೂಮ್ನೇ ಬುಕ್ ಮಾಡಿದ್ವಿ.
ಬಾಯಿಗೆ ಒಂದು ಅಡಿಸಿ ನೋಡ ಸೊ ನಾವೆಲ್ಲ ಏನು ಅಂದ್ಕೊಂಡ್ವಿ, ಸ್ನೋ ಬೈಕ್ ಒಳಗೆ ಸ್ವಲ್ಪ ಮೇಲ್ಗಡೆ ಎಲ್ಲ ಹೋಗಿ ಬರೋಣ ಗುಡ್ಡದ ಮೇಲೆ ಅಂದ್ಕೊಂಡ್ವಿ. ಅವರೆಲ್ಲ ಹೇಳ್ತಾಯಿದ್ರು ಬಜರಂಗಿ ಭಾಯ್ಜಾನ್ ಶೂಟಿಂಗ್ ಮಾಡಿದ್ದ ಪ್ಲೇಸ್ ತೋರಿಸ್ತೆ ನಿಮಗೆ, ಅಲ್ಲೇ ಮೇಲ್ಗಡೆ ಇರೋದು ಅದು ಹೋಗೋಣ ಬರ್ರಿ ಅಂಥೇಳಿ. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಮೌಂಟ್ ಅಂತ ಸಿಕ್ಕಾಪಟ್ಟೆ ಹೇಳ್ತಾರೆ, ಬಟ್ ನಾವು ಬಾರ್ಗೇನಿಂಗ್ ಮಾಡ್ಬೇಕಿಲ್ಲಿ. ನಾವು ಹಾಗೆ ಈಗ ಮಾಡಿ ಬಾರ್ಗೇನಿಂಗ್ ಎಲ್ಲ ಮಾಡಿ ಎಲ್ಲರೂ ಒಬ್ಬೊಬ್ಬರೇ ಆಗಿ ಮೇಲ್ಗಡೆ ಹೋದ್ವಿ. ಬಟ್ ಹೋಗುವಾಗಂತೂ ಫಾಸ್ಟಾಗಿ ಕರ್ಕೊಂಡು ಹೋಗೇನೋ ಬಿಟ್ಬಿಡ್ತಾರೆ, ಬಟ್ ಕರ್ಕೊಂಡು ವಾಪಸ್ ಬರುವಾಗ ಅವ್ರು ಯಾರೂ ಬರೋಂಗಿಲ್ಲ. ಸೊ ಅದೇ ಸ್ವಲ್ಪ ಸಮಸ್ಯೆ ಆಗಿಬಿಡುತ್ತೆ ನಮಗೆ. ಸೊ ಹೋಗುವಾಗ ಅಷ್ಟೊಂದು ಏನು ಚಳಿ ಇದ್ದಿದ್ದಿಲ್ಲ, ಬಿಸಿಲು ಕಾಣಿಸ್ತಾ ಇತ್ತು. ಬಟ್ ಸಡನ್ಲಿ ಎಲ್ಲಿತ್ತೋ ಏನೋ ಗೊತ್ತಿಲ್ಲ, ಚಳಿ ಅಂತ ಸಿಕ್ಕಾಪಟ್ಟೆ ಬಂದ್ಬಿಡ್ತು. ಹಿಂಗೆ ಕುಂತೈತಿಲ್ಲ, ಹಿಂಗೆ ಹಿಡ್ಕೊಂಡು ಹೋದ್ರಲ್ಲ, ಉಡಿಯ ಮಾಡ್ಕೊಂಡು ಹೋದ್ರೆ ನಂಗೆ ಹೋಗ್ಬಿಡು. ಹಾಂ ಮಾಡತ್ತೇನೆ, ಸರಿ ಕಳ್ವಾ. ಹಾಂ ಚಳಿ ಬಂತಲ್ಲ, ಈ ಗಾಡಿ ತೊಗೊಂಡು ರೊಕ್ಕ ತೊಗೊಂಡು ಹೋಗೋಣ ಬಾ. ವಾಪಸ್ ಅವ್ರವ್ ಕರ್ಕೊಂಬರ್ತಾರ ವಾಪಸ್ ಇಲ್ಲಿಗೆ. ಅಲ್ಲಿ ಮ್ಯಾಲ ಉಂಟು ಈಗ. ಹೋಗೋದೇನೋ ಹೋಗ್ಬಿಟ್ವಿ ಜೋಶ್ ಒಳಗೆ, ಬಟ್ ಹೋದ್ಮೇಲೆ ಗೊತ್ತಾಯಿತು ಯಾಕಾದ್ರೂ ಬಂದ್ವಪ್ಪ ಅನ್ನೋ ಅಷ್ಟು ಚಳಿ ಆಗ್ತೈತಲ್ಲೇ. ಅದೇನೋ ಗೊತ್ತಿಲ್ಲ, ಸಡನ್ಲಿ ಆ ಥರ ಒಂದು ವಾತಾವರಣ ಕ್ರಿಯೇಟ್ ಆಗಿಬಿಡ್ತಲ್ಲೇ. ಯಾರು ನಿಂದಿರ್ತಾ ಇದ್ದಿಲ್ಲ, ಬಂದ ತಕ್ಷಣವೇ ರಿಟರ್ನ್ ಹಂಗೆ ಹೋಗ್ತಾಯಿದ್ರು ವಾಪಸ್ಸು. ಪ್ರೀತಮ್ಮಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು ಪಾಪ, ಅವನಿಗಂತೂ ತಡ್ಕೊಳಕ್ಕೆ ಆಗ್ತಿದ್ದಿಲ್ಲ. ಸೊ ಅದಕ್ಕೆ ಒಂದು ವೆಹಿಕಲ್ ಬಂತು, ನಾನು ಅದರಿಂದ ಅವನಿಗೆ ರೂಮಿನ ಬೀಗ ಕೊಟ್ಟು ಕಳಿಸ್ಬಿಟ್ಟೆ. ಆ ಚಳಿಗಂತೂ ಯಾಕಾದರೂ ಬಂದಪ್ಪ ಅನ್ನೋ ಥರ ಆಗ್ಬಿಡ್ತು. ಸೊ ಬರುವಾಗ ದಾರಿ ಒಳಗೆ ನಾನು ಬಿದ್ದುಬಿಟ್ಟೆ. ಏನಾಗುತ್ತೆ ಅಲ್ಲಿ ಐಸು ಗಟ್ಟಿಯಾಗಿ ಆಗಿ ಕಾಲು ಸ್ಲಿಪ್ ಆಗಿಬಿಡ್ತೈತಿ. ಭಾಳಷ್ಟು ಜನ ಅಲ್ಲಿ ನಮ್ಮ ಮುಂದೆನೇ ಬೀಳ್ತಾಯಿದ್ರು. ಪ್ರೀತಮ್ ಅಂತರೂ ಒಂದು 3-4 ಸಾರಿ ಬಿದ್ದುಬಿಟ್ಟ ಅಲ್ಲಿ. ಆಡ್ತಿದ್ದ. ಅಮ್ಮ ನೈಸ್. ಸ್ನೋಫಾಲ್ ಹಿಂಗೆ ಆಗ್ತದೆ ನೋಡಲ್ಲ, ಫುಲ್ ಫ್ರೆಶ್ ಆಯ್ತು ನೋಡಿ ಪಪ್ಪ ಅಲ್ಲಿ. ವಾವ್. ಇಲ್ಲಿ ನೋಡ್ರಿ, ನಾನು ನಮ್ಮ ಮನೆಯವ್ರು ಯಾವ ಥರ ರೀಲ್ಸ್ ಶೂಟ್ ಮಾಡ್ತಾ ಇದ್ವಿ ಅಂತ ಹೇಳಿ.
ನಮ್ಮ ಕೊರಿಯೋಗ್ರಾಫರ್ ನೋಡ್ಬೋದು ನೀವು ಯಾವ ಥರ ಎಲ್ಲ ಹೇಳ್ಕೊಳ್ತಾ ಇದ್ರು ಅವರು. ಸೊ ಇಲ್ಲಿಗೆ ನಮ್ಮ ಜರ್ನಿ ಮುಗಿತೈತಿ.